ಎಲ್ಲರಿಗೂ ನಮಸ್ಕಾರ. ನಾನು ಶರಣ್ಯ. ಸೊ ನಾವು ನಮ್ಮ ಹಳೆ ಕ್ಲಾಸಸ್ನಲ್ಲಿ ಸುಪೈನ್ ಆಸನಸ್ಗಳು ಕಲ್ತ್ಕೊಂಡ್ವಿ, ಮತ್ತು ಯೋಗ, ಅಷ್ಟಾಂಗ ಯೋಗ, 8 ಲಿಂಬ್ಸ್ ಆಫ್ ಯೋಗ ಬಗ್ಗೆ ನಾವು ಕಲ್ತ್ಕೊಂಡ್ವಿ. ಸೊ ಯಮಾಸ್ ಪ್ರಾಕ್ಟೀಸ್ ಮಾಡಿದ್ವಿ, ನಿಯಮಾಸ್ ಪ್ರಾಕ್ಟೀಸ್ ಮಾಡಿದ್ವಿ. ದಿನ ಯಮ ಮತ್ತು ನಿಯಮಗಳು ನಾವು ಪ್ರಾಕ್ಟೀಸ್ ಮಾಡ್ತಾನೆ ಹೋಗಬೇಕು. ಸೊ ಇವತ್ತಿನ ಟಾಪಿಕಲ್ಲಿ ನಮ್ಮ 3rd ಲಿಂಬ್ ಆಫ್ ಯೋಗ ಏನಂತಂದರೆ ಆಸನಾಸ್. 3rd and 4th limb ಆಸನ ಆ್ಯಂಡ್ ಪ್ರಾಣಾಯಾಮ. ಸೊ ಆಸನಾಸ್ ಆ್ಯಂಡ್ ಪ್ರಾಣಾಯಾಮ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಮಗೆ ಬಾಡಿಗೆ ಯಾವಾಗಲೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇದ್ರೇ ನಮ್ಮ ಬಾಡಿ ಫಿಟ್ನೆಸ್ ಕೂಡ ಮೇಂಟೈನ್ ಆಗುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಹೆಲ್ಪ್ ಮಾಡುತ್ತೆ, ಮತ್ತು ನಮಗೆ ಮೆಂಟಲಿನೂ ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ತೀವಲ್ಲ, ಎಂಡಾರ್ಫಿನ್ಸ್, ಕಾರ್ಟಿಸೋಲ್ಸ್ನ ನಾವು ಎಮಿಟ್ ಮಾಡ್ಬೋದು. ಮತ್ತು ಹ್ಯಾಪಿ ಹಾರ್ಮೋನ್ಸ್ ನಮ್ಮ ಬಾಡಿಯಿಂದ ಓಪನ್ ಅಪ್ ಆದಾಗ ತುಂಬ ನಮಗೆ ಖುಷಿ ಮತ್ತು ಪಾಸಿಟಿವಿಟಿ ಬರ್ತಾ ಹೋಗುತ್ತೆ. ಸೊ ಇವತ್ತು ನಾವು ಇದೇ ಥರ ಸ್ಟ್ಯಾಂಡಿಂಗ್ ಆಸನಾಸಲ್ಲಿ ಆಸನಾಸ್ ದಟ್ ಟೋನ್ ಅವರ್ ಲೋವರ್ ಬಾಡಿ ಅಂತ ನೋಡ್ತಾ ಪ್ರಾಕ್ಟೀಸ್ ಮಾಡೋಣ. ಸೊ ಇವತ್ತು ವೀರಭದ್ರಾಸನದಲ್ಲಿ 3 ಟೈಪ್ಸ್ ಆಫ್ ವೀರಭದ್ರಾಸನ ಇದೆ. ಸೊ ಈ ವೀರಭದ್ರಾಸನಗಳು 3 ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಲೋವರ್ ಬಾಡಿ ಸ್ಟ್ರೆಂಥನಿಂಗ್ ಆಗುತ್ತೆ, ಮತ್ತು ಬಾಡಿ ಪಾಸ್ಚರ್ ಕರೆಕ್ಟ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಕಾಲುಗಳಲ್ಲಿ ಮತ್ತು ಆ್ಯಂಕಲ್ಸ್, ಟೋಸಲ್ಲೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ನಮ್ಮ ಬಾಡಿ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ. ಸೊ ಫ್ರೆಂಡ್ಸ್, ಎಷ್ಟೋ ಜನಕ್ಕೆ ವರ್ಟಿಗೋ ಪ್ರಾಬ್ಲಮ್ ಇರುತ್ತೆ, ಬಾಡಿ ಇಂಬ್ಯಾಲೆನ್ಸ್ ಆಗೋವಂಥ ಪ್ರಾಬ್ಲಮ್ ಇರುತ್ತೆ. ಸೊ ಈ ಥರ ಪ್ರಾಬ್ಲಮ್ ಇರೋರು ಮತ್ತು ರೆಗ್ಯುಲರ್ ಯೋಗ ಪ್ರಾಕ್ಟೀಸ್ ಮಾಡೋರು ಜನರಲ್ ಫಿಟ್ನೆಸ್ಗೆ ಈ 3 ಈಸಿ ಆಸನಗಳನ್ನ ಪ್ರಾಕ್ಟೀಸ್ ಮಾಡ್ಬೋದು. ಸೊ ವಿಲ್ ಸ್ಟಾರ್ಟ್ ವಿತ್ ಸಮಸ್ಥಿತಿ. ಟೇಕ್ ಎ ಸ್ಮಾಲ್ ಗ್ಯಾಪ್, ರಿಲ್ಯಾಕ್ಸ್ ದ ಬಾಡಿ, leave your shoulders freely down, relax your neck. We'll do up and down movement, slowly relax. Eyes can be open or close. So slowly we will come back to practice first Veerabhadrasana. So Veerabhadrasana, 3rd one is a balancing asana. So ಈ ಆಸನ ಮಾಡೋದ್ರಿಂದ ಬರೀ ಬಾಡಿ ಬ್ಯಾಲೆನ್ಸ್ ಆಗಲ್ಲ, ಮೈಂಡ್ ಕೂಡ ಕಾಮ್ ಆಗುತ್ತೆ, ಮೈಂಡು ಬ್ಯಾಲೆನ್ಸ್ ಆಗುತ್ತೆ. ಬನ್ನಿ ಪ್ರಾಕ್ಟೀಸ್ ಮಾಡೋಣ. ಸೊ ಯು ವಿಲ್ ಸ್ಟಾರ್ಟ್ ಸ್ಲೋಲಿ ಬೈ ಎಕ್ಸೇಲಿಂಗ್ ಆ್ಯಂಡ್ ಬೆಂಡಿಂಗ್ ಡೌನ್. ನೌ ಯು ಕ್ಯಾನ್ ಸ್ಲೋಲಿ ಕೀಪ್ ಯುವರ್ ಹೆಡ್ ಅಪ್, ಬ್ಯಾಕ್ ಎಷ್ಟಾಗತ್ತೋ ಸ್ಟ್ರೈಟ್ ಆಗಿರಬೇಕು. ಸ್ಲೋಲಿ ಲಿಫ್ಟ್ ದ ಲೆಫ್ಟ್ ಲೆಗ್ ಹಿಪ್ ಲೆವೆಲ್. ಸೊ ಇಲ್ಲೇ ಕೂಡ ಹೋಲ್ಡ್ ಮಾಡ್ಬೋದು. ನಿಮಗೆ ಸ್ಲೋಲಿ ಬ್ಯಾಲೆನ್ಸ್ ಬರ್ತಾ ಬರ್ತಾ ಹೋಲ್ಡ್ ಯುವರ್ ಸ್ಟ್ಯಾಂಡಿಂಗ್ ಲೆಗ್, ಸ್ಟ್ರೇಟನ್ ದ ಬಾಡಿ. ಸ್ಲೋಲಿ ಯು ಕ್ಯಾನ್ ಸ್ಟ್ರೆಚ್ ದ ಆರ್ಮ್ ಫಾರ್ವರ್ಡ್. 1, 2, 3, 4, 5. Slowly exhale, bend down, relax your back. Inhale, come back. ಸೊ ವೀರಭದ್ರಾಸನ 3 ಮಾಡೋದ್ರಿಂದ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಬಾಡಿ ಬ್ಯಾಲೆನ್ಸ್ ಮಾಡಬೇಕು. ಆಸನ, ಬ್ರೀತಿಂಗ್, ಫಾರ್ಮ್ ಆಫ್ ದ ಆಸನ ಆ್ಯಂಡ್ ಟು ಕೀಪ್ ಯುವರ್ ಮೈಂಡ್ ಕಾಮ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದೇ ಆಸನನ ರೈಟ್ ಲೆಗ್ಗಲ್ಲಿ ಮಾಡೋಣ. ಬನ್ನಿ. ಸ್ಲೋಲಿ ರಿಲ್ಯಾಕ್ಸ್. ಏಕಂ, ಟೇಕ್ ಎ ಡೀಪ್ ಇನ್ಹೇಲ್. ದ್ವೇ, ಎಕ್ಸೇಲ್, bend down. 3, raise only head up. 4, take your right leg to the hip level. ಸೊ ಬಾಡಿ ಬ್ಯಾಲೆನ್ಸ್ ಬರೋ ತನಕ ವೇಟ್ ಮಾಡಿ, ಸ್ಲೋ ಆಗಿ ಅಪ್ಪರ್ ಬಾಡಿ ಲಿಫ್ಟ್ ಮಾಡಿ. ಸ್ಟ್ರೆಚ್ ದ ಆರ್ಮ್ ಫಾರ್ವರ್ಡ್. 1, 2, 3, 4, 5. Slowly exhale. Bring the hands down.
Press down upper lower body. Inhale, come back to Samasthiti. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ವೀರಭದ್ರಾಸನ 1, 2 and 3 ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಬ್ರೀತಿಂಗ್ ಸ್ಲೋ ಆಗ್ತಾ ಹೋಗುತ್ತೆ, ಮತ್ತು ನಿಮ್ಮ ಲೋವರ್ ಬಾಡಿ ಟೋನ್ ಆಗುತ್ತೆ, ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆ್ಯಂಡ್ ಮಸಲ್ ಸ್ಟ್ರೆಂಥನಿಂಗ್ ಕೂಡ ಆಗುತ್ತೆ. ಸೊ ಈ ಆಸನಗಳು ವಾಲ್ ಸಪೋರ್ಟಿಂದನೂ ನೀವು ಮಾಡ್ಬೋದು, ಇಲ್ಲಾಂದರೆ ನೀವು ಯಾರಾದರೂ ಫ್ರೆಂಡ್ಸ್ ಪಾರ್ಟ್ನರ್ ಜೊತೆನೂ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೂ ಅಷ್ಟು ಸ್ಟ್ಯಾಂಡಿಂಗ್ ಆಸನ, ಸ್ಟ್ರೆಂಥನಿಂಗ್ ಆಸನಸ್ನ ಕಲಿಯೋಣ. ನಮಸ್ಕಾರ.